ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತ ಆರೋಪವನ್ನ ಮಾಡಿದ್ದ ಅನಾಮಿಕ ಆತನ ಪರವಾಗಿ ಸಾಕಷ್ಟು ಜನ ಲಾಯರ್ಗಳು ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಸೊ ತದನಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೀಡಾಗ್ತಾ ಇತ್ತು, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೀಡಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೊಂದು ಗೊಂದಲವನ್ನ ನಿವಾರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಕೂಡ ಮಾಡಿದ್ದಾಯ್ತು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಅನಾಮಿಕ ಹೇಳಿದ ಕಡೆ ಗುಂಡಿಯನ್ನ ತೋಡಿದ್ದು ಕೂಡ ಆಯಿತು. ಈ ಸಂದರ್ಭದಲ್ಲಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಅಂದ್ರೆ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ದು ಬಿಟ್ರೆ ಇನ್ನೆಲ್ಲೂ ಏನೂ ಕೂಡ ಸಿಕ್ಕಿಲ್ಲ. ಆತ ತೋರಿಸಿದಂತ ಪಾಯಿಂಟ್ಗಳಲ್ಲಿ 13 ಪಾಯಿಂಟ್ ತೋರಿಸಿದ್ದ, 12 ಪಾಯಿಂಟ್ಗಳ ಉತ್ಖನನ ಆಗಿದೆ. ಮತ್ತೊಂದು ಪಾಯಿಂಟ್ ಈಗ ತೋರಿಸಿರುವಂಥದ್ದು 14 ಪಾಯಿಂಟ್ ಆಗಿದೆ. ಸೊ ಹೀಗಾಗಿ 13 ಮತ್ತು 14ರ ಪಾಯಿಂಟ್ನ ಉತ್ಖನನ ಇವತ್ತು ಮಾಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಕೊನೆ ಹಂತದ ಉತ್ಖನನ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. 2 ಪಾಯಿಂಟ್ನಲ್ಲಿ ಉತ್ಖನನ ಮಾತ್ರ ಬಾಕಿ ಉಳಿದಿರುವಂಥದ್ದು. ಕೊನೆ ಹಂತದಲ್ಲಿ SIT ಪ್ಲಾನ್ ಚೇಂಜ್ ಏನಾದರೂ ಆಗುತ್ತಾ? ಯಾಕೆಂದ್ರೆ 11 ಗಂಟೆಗೆ ಬೆಳ್ತಂಗಡಿಯ SIT ಕಚೇರಿಯಿಂದ ಹೊರಡ್ತಾ ಇದ್ರು, ಆದರೆ ಇವತ್ತು ಸ್ವಲ್ಪ ಡಿಲೇ ಆಗಿದೆ. ಈಗ ಆಲ್ರೆಡಿ ಬೆಳ್ತಂಗಡಿಯ SIT ಕಚೇರಿಯಲ್ಲಿ DIG ಆಗಿರುವಂಥ ಅನುಚೇತ್ ಅವರು ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಣವ್ ಮಹಂತಿ ಕೂಡ ಸೇರ್ಕೊಳ್ತಾರಂತೆ. AC ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದ್ದಾರೆ. ಅನಾಮಿಕ ಬಂದಿದ್ದಾನೆ. ಅನಾಮಿಕನ ಜೊತೆ ಇರುವಂಥ ಲಾಯರ್ಗಳು ಕೂಡ ಬಂದಿದ್ದಾರೆ, ಸಿಬ್ಬಂದಿ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಯಾವಾಗ ಹೊರಡ್ತಾರೆ, ಯಾವ ಪಾಯಿಂಟ್ನಲ್ಲಿ ಆಪರೇಷನ್ ಆಗುತ್ತೆ ಕಾದ್ ನೋಡಬೇಕು. 13ನೇ ಸ್ಪಾಟ್ನಲ್ಲಿ ನಡೀಬೇಕಾಗಿತ್ತು ಶೋಧ ಕಾರ್ಯ. 13ನೇ ಸ್ಪಾಟ್ ಬದಲು ಫಸ್ಟು 14ರಲ್ಲಿ ಶೋಧ ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಅಸ್ಥಿ ಪಂಜರ ಸಿಕ್ಕಿರುವಂತ ಸ್ಪಾಟ್ ಬಳಿ ಶೋಧ. ಆ ಅಸ್ಥಿ ಪಂಜರ ಸಿಕ್ಕಿದ್ದು ಆತ ಹೇಳಿರುವಂತ ಜಾಗದಲ್ಲಿ ಅಂತಲ್ಲ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು. ಆ ಅಸ್ಥಿ ಪಂಜರ ಆತ್ಮಹತ್ಯೆಯನ್ನ ಸೂಸೈಡ್ ಮಾಡ್ಕೊಂಡಿರುವಂಥವ್ರು ನೇಣು ಬಿಗಿದುಕೊಂಡು ಸೂಸೈಡ್ ಮಾಡ್ಕೊಂಡಿದ್ರು. ಆ ಒಂದು ಅಸ್ಥಿ ಪಂಜರ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆನೂ ಕೂಡ ಒಂದ್ ಕಡೆ ತನಿಖೆಯನ್ನ ಮಾಡಲಾಗ್ತದೆ. ಅದರ ಜೊತೆಗೆ ಅಲ್ಲೇ ಒಂದು ಸ್ಪಾಟ್ ಅನ್ನ ಕೂಡ ತೋರಿಸಿದ್ದಾನಂತೆ. ಅದನ್ನ 14ನೇ ಸ್ಪಾಟ್ ಅಂತ ಬೇರೆ ಮಾರ್ಕ್ ಅನ್ನ ಮಾಡಲಾಗಿದೆ. 11ನೇ ನಂಬರ್ನಿಂದ 80 ಮೀಟರ್ ದೂರದಲ್ಲಿ ಇರುವಂತಹ 14ನೇ ಪಾಯಿಂಟ್ 13 ಹಾಗೂ 14ರಲ್ಲಿ ಹಿಂದೆ ಶೋಧವನ್ನ ಪೂರ್ಣಗೊಳಿಸ್ತಾರ. ಕುತೂಹಲವನ್ನ ಮೂಡಿಸಿದೆ ಆಪರೇಷನ್ ಅಸ್ಥಿ ಪಂಜರ ಡೇ 8. ಇವತ್ತು 8ನೇ ದಿನ ಉತ್ಖನನ ಮಾಡಿದ್ರೆ GPR ಯಂತ್ರಗಳ ಕೃತಕ ಅಭಾವ ಅನ್ನುವಂಥ ಆರೋಪ ಬೇರೆ ಮಾಡಲಾಗ್ತಾ ಇದೆ. GPR ಯಂತ್ರ ಪೂರೈಕೆ ಕಂಪನಿಗಳ ಮೇಲೆ ಒತ್ತಡ ಅಂತ ಆರೋಪ ಮಾಡಲಾಗ್ತಾ ಇದೆ. ಯಾರು? ಸುಜಾತ ಭಟ್ ಪರ ವಕೀಲರಿಂದ ಗಂಭೀರ ಆರೋಪ ಇದು ಮಾಡಲಾಗ್ತಾ ಇರುವಂಥದ್ದು. ಈ ಮುಂಚೆನೂ ಕೂಡ ಸಾಕಷ್ಟು ಆರೋಪ ಮಾಡ್ತಾ ಇದ್ರು. ಅವರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ತನಿಖೆ ಮಾಡಲಾಗ್ತಾ ಇದೆ. ಆದರೆ ಆ ಆರೋಪದ ರೀತಿಯಲ್ಲಿ ಒಂದೇ ಒಂದು ಅಸ್ಥಿ ಪಂಜರ, ಕಂಪ್ಲೀಟ್ ಆಗಿರುವಂತಹ ಅಸ್ಥಿ ಪಂಜರ ಸಿಕ್ಕಿಲ್ಲ. ಆದರೆ ಇವರ ಆರೋಪಗಳ ಮೇಲೆ ಆರೋಪವನ್ನಂತೂ ಮಾಡ್ತಾನೆ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಒಟ್ಟಾರೆ ಇಲ್ಲಿ ನೋಡ್ತಾ ಇದ್ವಿ ಧರ್ಮಸ್ಥಳದ ವಿಚಾರ ಏನಾಗಬಹುದು ಅನ್ನುವಂಥ ಕೌತುಕ, ಕುತೂಹಲ, ಆತಂಕ ಎಲ್ಲವೂ ಕೂಡ ಇತ್ತು ಆರಂಭದಲ್ಲಿ. ಆದರೆ ಹೋಗ್ತಾ ಹೋಗ್ತಾ ಆತ ಹೇಳಿದ ರೀತಿಯಲ್ಲಿ, ಅವರ ಪರವಾಗಿರುವಂಥ ವಕೀಲರು ಹೇಳಿದ ರೀತಿಯಲ್ಲಿ ಏನೂ ಸಿಗ್ತಾ ಇಲ್ಲ. ಒಂದೇ ಒಂದು ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ದು ಬಿಟ್ಟರೆ ಅದು ಸಿಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಬಲ ಬಂದಿತ್ತು ಆತ ಹೇಳಿದಂಥ ಹೇಳಿಕೆಗೆ. ಬಟ್ ಈಗ ಇನ್ನೆರಡು ಪಾಯಿಂಟ್ ಉಳಿದಿದೆ. ಅದು ಕೂಡ ಆಗದಂಥ ಸಂದರ್ಭದಲ್ಲಿ ಏನು ಸಿಗದೆ ಹೋದರೆ ಏನಪ್ಪ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಹೇಗೆ ನೋಡ್ತಾ ಹೋಗ್ತಿದ್ದೀರಾ ಇದನ್ನು? ನಿಮಗೆ ಇವತ್ತು 8ನೇ ದಿನ SIT ಕೂಡ ಇದು ದೊಡ್ಡ ಸವಾಲು. ಪ್ರಣಬ್ ಮೋಹಂತಿ ಅಂತ ಒಬ್ಬ ದಕ್ಷ ಅಧಿಕಾರಿಗಳು, ಒಂದು ತಂಡ, ಅನುಚೇತರಂಥ ತಂಡ, ಜಿತೇಂದ್ರು ಸೇರಿದಂಥ ಅನೇಕ ಅಧಿಕಾರಿಗಳ ತಂಡ ಇರ್ತಕ್ಕಂಥದ್ದು. ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಕ್ಕಿರ್ತಕ್ಕಂಥದ್ದು. ಅದಾದ ಬಳಿಕ 11ರಿಂದ 12ರಲ್ಲಿ ಸಿಕ್ಕಿದೆ ಅಂತೇಳಿ ಸ್ಪಾಟ್ ಚೇಂಜ್ ಮಾಡಿದ್ರು ಅವರು. ಆ ಸ್ಪಾಟ್ ಚೇಂಜ್ ಮಾಡಿ ಸಿಕ್ಕಿದೆ ಅಂತೇಳಿ ಊಹಾಪೋಹ ನಡೀತಿರ್ತಕ್ಕಂಥದ್ದು. ಈಗಾಗಲೇ ನಿಮಗೆ ಅಲ್ಲಿ ಪರದೆ ಹಾಕಿ, ಹಸಿರು ಪರದೆಯನ್ನು ಹಾಕಿ ಈಗಾಗಲೇ ಮಾಡ್ತಿರ್ತಕ್ಕಂಥ, ಇನ್ನೂ ಕೂಡ ಯಾರಿಗೂ ಕೂಡ ಕನ್ಫರ್ಮ್ ಇಲ್ಲ. ಅದು SITನೇ ಹೇಳಬೇಕು ಎಷ್ಟು ಸಿಕ್ಕಿದೆ ಮೂಳೆ, ಎಷ್ಟು ಸ್ಕೆಲಿಟಿನ್ಗಳು ಸಿಕ್ಕಿದೆ ಅನ್ನೋದನ್ನು SIT ಕೂಡ ಹೇಳ್ಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ SIT ಕೆಲಸದ ಸಂಬಂಧಪಟ್ಟಗೆ ಪರ ಮತ್ತು ವಿರೋಧ ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು. ಅನಾಮಿಕನ ನಂಬಿ SIT ಉತ್ಖನನ ಆರಂಭಿಸಿರ್ತಕ್ಕಂಥದ್ದು ಒಂದು ಭಾಗ, ಮತ್ತು ಅನಾಮಿಕ ಎಷ್ಟು ನಿಜ ಹೇಳ್ತಾನೆ, ಎಷ್ಟು ಸತ್ಯ ಹೇಳ್ತಾನೆ ಅಂತ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇವತ್ತು 13ನೇ ಪಾಯಿಂಟ್ ಬೇಡ, 14ನೇ ಪಾಯಿಂಟ್ ಉತ್ಖನನ ಮಾಡೋದು ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಅನಾಮಿಕ ಮೊನ್ನೆನೂ ಕೂಡ ಪಾಯಿಂಟ್ ಚೇಂಜ್ ಮಾಡ್ದ, ಅವತ್ತು ಒಂದಷ್ಟು ಮೂಳೆಗಳು ಸಿಕ್ತು ಅಂತ. ಆದ್ರೆ ಅದು ಉತ್ಖನನ ಮಾಡಿದಾಗ ಸಿಕ್ಕಿದ್ದಲ್ಲ, ಮೇಲ್ಭಾಗದಲ್ಲೇ ಇತ್ತು. ಆತ ಹೇಳಿದ್ದಕ್ಕೂ ತೋರಿಸಿದ್ದಕ್ಕೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಹಾಗಾಗಿ ಅನಾಮಿಕ ಯಾರ ದಾರಿ ತಪ್ಪಿಸ್ತಿದ್ದಾನೋ ಅಥವಾ ಇದರಲ್ಲಿ ಬೇರೆ ರೀತಿ ಇದೆಯಾ ಅನ್ನೋದು ಕೂಡ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು.
ಸದ್ಯ ಈಗ ಸರ್ಕಾರ ಒತ್ತಡಕ್ಕೆ ಮಣಿದು ಅನಿವಾರ್ಯವಾಗಿ ಸಾರ್ವಜನಿಕರು, ಕೆಲವು ಸಂಘ ಸಂಸ್ಥೆಗಳು, ಎಡಪಂಥೀಯರು, ಪ್ರಗತಿಪರ ಸಂಘಟನೆಗಳು ಮತ್ತು ಕಾಂಗ್ರೆಸ್ನವರು ಸೇರಿದಂತೆ ಅನೇಕರ ಒತ್ತಡಕ್ಕೆ ಮಣಿದಂಥ ಸರ್ಕಾರ ಎಲ್ಲೊಂದು ಕಡೆ ಅನಿವಾರ್ಯವಾಗಿ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಪೂರೈಸಿಕೊಂಡಿದೆ. SITಗೆ ವಹಿಸಿರ್ತಕ್ಕಂಥ ಈಗಾಗಲೇ ಪ್ರಣವ್ ಮಂತ್ರಿಯವರು ಇವತ್ತು ಕೂಡ ಭೇಟಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಇವತ್ತು ಅನುಚ್ಛೇದ್ ಕೂಡ ಅಲ್ಲಿದ್ದಾರೆ. ಆದರೆ ನಿಮಗೆ ಅನೇಕ ಪ್ರಶ್ನೆಗಳು ಹುಟ್ಟಾಗ್ತಿರ್ತಕ್ಕಂಥದ್ದು. ಈಗ ಅನಾಮಿಕಾ ಅವನು ಹೇಳಿದೆ, ನಾನೇ ಅನೇಕ ಶವಗಳನ್ನು ಊತು ಹಾಕಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು SIT ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಆತನನ್ನು ಸುಮಾರು 1 ವಾರದ ಕಾಲ ಅವನ್ನ ವಿಚಾರಣೆ ನಡೆಸಿರ್ತಕ್ಕಂಥ ವಿಚಾರಣೆ ವೇಳೆ ಹಲವಾರು ಅವನ ಹಿನ್ನೆಲೆ ಮತ್ತು ಆತನ ಜೊತೆ ಸಂಪರ್ಕ ಇರ್ತಕ್ಕಂಥವ್ರು ಮತ್ತು ಆತ ಯಾರ ಜೊತೆ ಕೆಲಸ ಮಾಡ್ತೀವಿ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥ. ಒಂದು ವೇಳೆ ಇವತ್ತು 14ನೇ ಸ್ಪಾಟ್ನಲ್ಲಿ ಉತ್ಖನನ ಆದರೂ ಕೂಡ ಸಿಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದು SITಗೂ ಕೂಡ ದೊಡ್ಡ ಸವಾಲಾಗುತ್ತೆ. ನಿಮಗೆ ಸ್ಪಾಟ್ ನಂಬರ್ 6 ಸಿಕ್ಕಿರ್ತಕ್ಕಂಥ ದೇಹವನ್ನು ಈಗಾಗಲೇ FSL ಕಳಿಸಿ ಅದರ ಮೇಲೆ ಇವರು ತನಿಖೆಯನ್ನು ಆರಂಭಿಸಬೇಕು. ಇನ್ನೊಂದು ಜಯಂತ್ ಅನ್ನೋರು ಒಂದು ದೂರನ್ನು ಕೊಟ್ಟಿದ್ದರು. ಕಳೆದ 14 ವರ್ಷದ ಹಿಂದೆ ಒಂದು ಬಾಲಕಿಯ ಅದು ಅನುಮಾನಾಸ್ಪದ ಸಾವಾಗುತ್ತೆ. ಆದರೆ ನಾವು ದೂರನ್ನು ಕೊಡ್ತೀವಿ, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಲ್ಲ, UDR ಮಾತ್ರ ಅಸಹಜ ಸಾವಂತ ದಾಖಲು ಮಾಡ್ಕೊತಾರೆ. ಹಾಗಾಗಿ ಇದನ್ನು ಕೂಡ ತನಿಖೆ ಆಗಬೇಕಂತ ಕೊಟ್ಟಿರ್ತಕ್ಕಂಥದ್ದು. ಆ ಕೇಸನ್ನು DGP ಸಲೀಂ ಅಹ್ಮದ್ ಅವರು SITಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಅದು ಕೂಡ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು. ಜೊತೆಗೆ ಅನನ್ಯ ಭಟ್ ಅವರ ವಕೀಲೆ ಹೇಳ್ತಿರ್ತಕ್ಕಂಥ ಈಗಾಗಲೇ 6ರಿಂದ 7 ಸ್ಕೆಲಿಟಿನ್ ಸಿಕ್ಕಿದೆ, ಮಹಿಳೆಯ ಬಟ್ಟೆ ಸಿಕ್ಕಿದೆ, ಇದನ್ನು SIT ರಿವೀಲ್ ಮಾಡ್ತಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ, ಇದೊಂಥರ ವೆರಿ ಇಂಟ್ರೆಸ್ಟಿಂಗ್, ಇದೊಂಥರ ಥ್ರಿಲ್ಲರು, ಕ್ರೈಮು ಮತ್ತು ಒಂದಷ್ಟು ಕಾಮಿಡಿ, ಒಂದಷ್ಟು ಕುತೂಹಲಕ್ಕೆ ಸಸ್ಪೆನ್ಸು ಎಲ್ಲವೂ ಸೇರಿರ್ತಕ್ಕಂಥ ಒಂದು ಸಿನಿಮಾ ಥರನ ಕಾಣ್ತಿರ್ತಕ್ಕಂಥದ್ದು. ನಾವು ಒಂದು ತನಿಖಾ ಸಂಸ್ಥೆ SIT ಅಂತ ಹೇಳಿದ್ರೆ ಸ್ಪೆಷಲ್ ಒಂದು ತನಿಖಾ ಸಂಸ್ಥೆಯನ್ನು ನಾವು ಅನುಮಾನದಿಂದ ನೋಡ್ಲಿಕ್ಕಾಗಲ್ಲ. ಅವರ ಕರ್ತವ್ಯವನ್ನು ಮಾಡ್ತಾರೆ. ಅಲ್ಲ, ಇದು ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಆಗ್ತಾ ಇರುವಂತ, ಬಿಕಾಸ್ ಯಾರೋ ಒಬ್ಬ ಅಧಿಕಾರಿ ಇದ್ದಾರೆ, ಅಲ್ಲಿ ಯಾರೋ 4 ಜನ ಗುಂಡಿ ತೋಡ್ತಾ ಇದ್ದಾರೆ, ಮತ್ತೆ ಅನಾಮಿಕ ಮಾತ್ರ ಅಲ್ಲ, ಸುಮಾರು 200 ಜನ 250 ಜನ ಈ ಒಂದು ಪ್ರಕರಣದಲ್ಲಿ ಎಲ್ಲೂ ಯಾವುದೂ ಕೂಡ ದಾರಿ ತಪ್ಪಾರ್ದು, ಯಾವುದೇ ಬೇರೆ ಸಂದೇಶ ಹೋಗಬಾರ್ದು, ಗೊಂದಲ ಇರಬಾರ್ದು, ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ. ಎಸ್, ಆಫ್ ಕೋರ್ಸ್. ಮತ್ತೆ ನಿಮಗೆ ಒಬ್ಬ ಸಬ್ ಇನ್ಸ್ಪೆಕ್ಟರು ಅನಾಮಿಕನಿಗೆ ಬೆದರಿಕೆ ಆಗ್ತಿದ್ದಾರೆ, ನೀನು ಸಹಕರಿಸಬಾರ್ದು, ತೋರಿಸಬಾರ್ದು ಅಂತ ಹೇಳಿದ್ರು. SIT ಕೂಡ ಅವನನ್ನು ಅವಾಯ್ಡ್ ಮಾಡಿದೆ. ಮತ್ತು ಅದು ಕೂಡ ಎಲ್ಲೊಂದು ಕಡೆ ಉಲ್ಲಂಘನೆ. ಒಬ್ಬ ಅಧಿಕಾರಿ ಆದಂಥವನು ಬೆದರಿಕೆ ಹಾಕೋದು ಕೂಡ ತಪ್ಪು. ಆತನನ್ನು ಕೂಡ ವಿಚಾರಣೆಯನ್ನು SIT ಮಾಡಬೇಕಂತ ಅಗತ್ಯ ಇರ್ತಕ್ಕಂಥವನು ಯಾರ ಪರವಾಗಿದ್ದಾನೆ, ಯಾರ ಪರವಾಗಿ ಮಾತನಾಡ್ದ, ಯಾಕೆ ಅವನಿಗೆ ಬೆದರಿಕೆ ಹಾಕಿದ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತದೆ. ಅದು ಆಗಿದೆಯೋ, ಬೆದರಿಕೆ ಹಾಕಿದನೋ ಇಲ್ವೋ ಅನ್ನೋದು ಕನ್ಫರ್ಮ್. ಅದೇ ಅದು ಕೂಡ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು. ಸದ್ಯ SIT ತನಿಖೆಯನ್ನು ನಡೆಸ್ತಿರ್ತಕ್ಕಂಥ, ಉತ್ಖನನ ಮಾಡ್ತಿರ್ತಕ್ಕಂಥ. ಆಫ್ಟರ್ ಇದು ಒಂದು ವೇಳೆ 6ರಂದು ಬಿಟ್ಟರೆ ಉಳಿದು ಸಿಗಲಿಲ್ಲ ಅಂತ ಮುಂದೇನು ಅಂತ ಹೇಳ್ತಿರ್ತಕ್ಕಂಥ. ಈಗಾಗಲೇ ಬೆಳ್ತಂಗಡಿಯಲ್ಲೂ ಕೂಡ 2 ಸ್ಪಾಟನ್ನು ನಾನು ತೋರಿಸ್ತೀನಿ ಅಂತ ಹೇಳಿರ್ತಕ್ಕಂಥ ಆತನಿಗೆ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅದು ಕೂಡ ಇದೇ ಥರ ಏನಾದರೂ ಒಂದು ವೇಳೆ ಟುಸ್ಪಟ್ ಹಾಕಿದೆ. ಯಾಕಂದರೆ SIT ನಮಗೆ ಹೇಳೋ ತನಕ, ಸತ್ಯ ಹೇಳೋ ತನಕ, ಎಲ್ಲಿ ಯಾವ ಮೂಳೆ ಸಿಕ್ತು ಎಷ್ಟು ತನಕ ಹೇಳೋ ತನಕ ನಾವು ಇನ್ನೂ ಕೂಡ ಡಿಸೈಡ್ ಮಾಡಲಿಕ್ಕಾಗಲ್ಲ. ಯಾಕಂತೇಳಿ ಮುಚ್ಚಿದ ಹಸಿರು ಪರದೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಒಂದಷ್ಟು ಮೂಟೆಗಳನ್ನ ಹೊತ್ಕೊಂಡು ಹೋಗಿರ್ತಕ್ಕಂಥ, ಉಪ್ಪನ್ನು ಹೊತ್ಕೊಂಡು ಹೋದ್ರು, ಒಂದು 5-6 ಮೂಟೆಗಳನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥ. ಹಾಗಾಗಿ SIT ರಿವೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾವು ದೂರದಿಂದ ಏನು ಬೇಕಾದರೂ ಹೇಳ್ಬೋದು, ಅಲ್ಲಿ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ, ಡಿಸೈಡ್ ಮಾಡಲಿಕ್ಕೆ ನಮಗೆ ನಾವು ಹೇಳಕ್ಕೆ ಆಗಲ್ಲ. ಹಾಗಾಗಿ SIT ತನಿಖೆ ಹಾದಿಯನ್ನು ಪ್ರಾಮಾಣಿಕವಾಗಿ ಮಾಡ್ತಿದೆ ಅನ್ನೋದು ಎಲ್ಲರೂ ಕೂಡ ನೀವು ಹೇಳಂಗೆ ಟ್ರಾನ್ಸ್ಪರೆನ್ಸಿ ಆಗಿದೆ ಅನ್ನೋದು ಕಾಣ್ತಿರ್ತಕ್ಕಂಥ. ಒಟ್ಟಾರೆ ಅಲ್ಲಿ ಬಂದಿರತಕ್ಕಂಥ ಆರೋಪಗಳು, ಯಾರೆಲ್ಲ ಮೇಲೆ ಆರೋಪಗಳು ಬಂದಿದೆ ಇದೆಲ್ಲ, ಅವೆಲ್ಲವೂ ಕೂಡ ಬಗೆಹರಿಬೇಕಾಗಿರ್ತಕ್ಕಂಥ. ಯಾಕಂತೇಳಿದ್ರೆ ನಿಮಗೆ ಅವತ್ತು ಉಗ್ರಪ್ಪನವರ ಸಮಿತಿ ವರದಿಯನ್ನು ಕೊಟ್ಟಿತ್ತು. ಓನ್ಲಿ ಬೆಳ್ತಂಗಡಿ ಲಿಮಿಟ್ಸಲ್ಲಿ, ಇಡೀ ರಾಜ್ಯದ ಬೆಳ್ತಂಗಡಿ ಲಿಮಿಟ್ಸ್ನಲ್ಲಿ ಸಾವು, ಅಸಹಜ ಸಾವುಗಳು 100 ಆಗಿದೆ. ಯಾಕೆ ಅಂತ ಹೇಳ್ತು. ಮತ್ತು ಇದ್ರ ಬಗ್ಗೆ ಪೊಲೀಸು ತನಿಖೆ ಮಾಡಬೇಕು. ಒಂದು ವೇಳೆ ಅಸಹಜ ಸಾವು ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರು, ಡಿಸ್ಟರ್ಬ್ ಆಗಿದೆ ಅಂಥ ಒಂದು ಪ್ರಕರಣಗಳಿದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಮಾನಸಿಕವಾಗಿ ಅವ್ರನ್ನ ಸರಿಪಡಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದು. ಇದು ಕೂಡ ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ SIT ತನಿಖೆ ನಡೀತಿದೆ. SIT ತನಿಖೆ ಮೇಲೆ ಎಲ್ಲರ ಭರವಸೆ ಇರ್ತಕ್ಕಂಥದ್ದು. SIT ಈಗ ಸದ್ಯ ಟ್ರಾನ್ಸ್ಪರೆನ್ಸಿಯಾಗಿ ತನಿಖೆಯನ್ನು ಮಾಡ್ತಿದೆ. ಹಾಗಾಗಿ ಯಾರೂ ಕೂಡ ಕ್ವಶನ್ ಮಾಡೋದು. ಒಂದು ತನಿಖಾ ಸಂಸ್ಥೆ ತನ್ನ ಕರ್ತವ್ಯನ ಮಾಡ್ತಿರೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕ ಕೂಡ ಬೆಂಬಲವನ್ನು ಕೊಡಬೇಕು. ಇನ್ನೊಂದು ಪಟ್ಟಲ್ರೆ, ತುಂಬ ಅಬ್ಸರ್ವ್ ಮಾಡೋದಾದರೆ, ಆತ ಇದೊಂದು ಪ್ರದೇಶ, ಇದೊಂದು ಎಕರೆಲಿ ನಾನೆಲ್ಲೋ ಊತ್ಬಿಟ್ಟಿದ್ದೀನಿ, ನೀವು ಆ ಗುಂಡಿಯನ್ನು ತೆಗೀರಿ, ಅಲ್ಲೇನಾದರೂ ಸಿಗ್ಬೋದು ಅಂತಲೂ ಕೂಡ ಹೇಳಿರುವಂಥದ್ದಲ್ಲ. ಪರ್ಟಿಕ್ಯುಲರ್ ಪಾಯಿಂಟ್ ಮಾಡಿದ್ದಾನೆ. 13 ಸ್ಪಾಟ್ಗಳನ್ನು ಪರ್ಟಿಕ್ಯುಲರ್ ಪಾಯಿಂಟ್ ಮಾಡಿದ ಬಳಿಕನೇ
SIT ಅವರು ಅವನ ಅಂದರೆ ಆತ ಇರುವಂಥ ಸಂದರ್ಭದಲ್ಲಿ 13 ಪಾಯಿಂಟನ್ನು ಕೂಡ ಆಳವಾಗಿ ಅಗಲವಾಗಿ ತೆಗೆದು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಅಂದರೆ ಯಾವುದೇ ಗೊಂದಲ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಕೊಡ್ತಾ ಇರೋದ್ರ ಜೊತೆಗೆ ಇಲ್ಲಿ ಒಂದು ಗೊಂದಲವನ್ನು ಕಂಪ್ಲೀಟಾಗಿ ನಿವಾರಿಸಬೇಕಾಗಿದೆ. ಅಂದರೆ ಕೆಲವರು ಧರ್ಮಸ್ಥಳದ ಮೇಲೆ ಆರೋಪ, ಇನ್ನೊಬ್ಬರು ಧರ್ಮಸ್ಥಳದ ಒಂದು ಬಂಡವಾಳವನ್ನಾಗಿ ಮಾಡಿಕೊಂಡು ಬೇರೆ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಏನಿದಾವೆ ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಕೆಲಸ ಆಗಿರುವಂಥ ಹಿನ್ನೆಲೆ ಒಂದು ಲಾಜಿಕಲ್ ಎಂಡಿಗೆ ಹೋಗ್ಬೋದು ಅಂತ ಅನ್ಸುತ್ತಾ ಇದು? ಅಫ್ಕೋರ್ಸ್, ಯಾಕಂದ್ರೆ ಇದು ಒಂದು ಲಾಜಿಕಲ್ ಎಂಡ್ ಆಗಬೇಕು. ಲಾಜಿಕಲ್ ಎಂಡ್ ಆಗೋ ತನಕ ಯಾರು ಕೂಡ, ನಾನು ಅದಕ್ಕೆ ಹೇಳಿದೆ, ಯಾರು ಕೂಡ ಪ್ರಶ್ನೆ ಮಾಡಬಾರ್ದು. ಮತ್ತು ಈ ದೇಶದಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಆದರೆ ಈಗ ಸರ್ಕಾರ ಒಂದು ತನಿಖಾ ಸಂಸ್ಥೆಗೆ ಜವಾಬ್ದಾರಿಯನ್ನು ಕೊಟ್ಟಿದೆ, ತನಿಖಾ ಸಂಸ್ಥೆ ತನ್ನ ಜವಾಬ್ದಾರಿ ನಿರ್ವಹಿಸ್ತಿದೆ. ಹಾಗಾಗಿ ತನಿಖಾ ಸಂಸ್ಥೆ ಅಂತಿಮವಾಗಿ ತನಿಖೆಯನ್ನು ಮಾಡಿ ಇದು ಸತ್ಯಾಸತ್ಯತೆಯನ್ನು ಬಯಗಳುತ್ತೆ. ಒಂದು ವೇಳೆ ಅನಾಮಿಕ ಮೋಸ ಮಾಡಿದರೆ, ಸುಳ್ಳು ಹೇಳಿದರೆ, ದಾರಿ ತಪ್ಪಿದ್ರೆ ಅವನಿಗೂ ಕೂಡ ಜೈಲೇ ಗತಿ. ಅಂತಿಮವಾಗಿ ಆತನು ಕೂಡ ಆರೋಪಿತ ಆಗ್ತಾನೆ. ಅವನು ಕೂಡ ಕಾನೂನು, ಈ ದೇಶದ ಕಾನೂನು ಒಳಗಡೆ ಶಿಕ್ಷೆ ಕೊಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಅಷ್ಟೆಲ್ಲವೂ ಕೂಡ ಇದ್ದು ಕೂಡ ಅನಾಮಿಕ ಈಗಾಗಲೇ 14 ಸ್ಪಾಟ್ ಹೇಳಿರ್ತಕ್ಕಂಥ, ಇವತ್ತು 14ನೇ ಸ್ಪಾಟ್ ಇರ್ತಕ್ಕಂಥ. ಒಂದು ವೇಳೆ 14ನೇ ಸ್ಪಾಟಲ್ಲಿ ಏನೂ ಸಿಗಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ಭಾಳಷ್ಟು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಯಾರ್ದೋ ವಿರುದ್ಧ ಷಡ್ಯಂತ್ರ ಅಂತೇಳಿ ಅನಗತ್ಯವಾಗಿ ಒಂದಷ್ಟು ಪ್ರಶ್ನೆಗಳನ್ನು, ಪ್ರಶ್ನೆಗಳನ್ನ ಹುಟ್ಟು ಹಾಕುವಂಥದ್ದು. ಒಟ್ಟಾರೆ SIT ಇವತ್ತು 14ನೇ ಉತ್ಖನನದ ನಂತರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ, 6ನೇ ದಿನ ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅದ್ರ ಮಧ್ಯೆ ಸಿಗ್ತಾ ಯಾವುದೆಲ್ಲ ಸಿಕ್ತು, ಮತ್ತು ಈಗಾಗಲೇ ಜಯಂತ್ ಅನ್ನೋರು ಈಗ ದೂರು ಕೊಡ್ತಿರ್ತಕ್ಕಂಥದ್ದು ಎಲ್ಲವೂ ಕೂಡ ತನಿಖೆಗೆ ಇನ್ನೊಂದು ಆತ ಹೇಳಿರೋವಂಥದ್ದು ಟೋಟಲಿ 30 ಸ್ಪಾಟ್ ನಾನು ತೋರಿಸ್ತೀನಿ, ಅದರಲ್ಲಿ ಈಗ ಆಲ್ರೆಡಿ 13 ಸ್ಪಾಟ್ ತೋರಿಸಿದ್ದಾನೆ, ಇನ್ನೂ ಕೂಡ 17 ಸ್ಪಾಟ್ಗಳು ಬೇರೆ ಕಡೆ ಇದೆ, ಅದನ್ನು ತೋರಿಸ್ತೀನಿ, ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಷ್ಟೇ ಆಗಿಬಿಟ್ಟಿದೆ, ಇಷ್ಟೇ ಶ್ರಮ ಹಾಕ್ಬಿಟ್ಟಿದ್ದಾರೆ SIT ಅವರು. ಇನ್ನೂ ಅಥವಾ ಉಳಿದಿದ್ದು ಹೋಗ್ಲಿ, ಯಾಕೆಂದರೆ ಒಂದು ಗೊಂದಲ ಅಂತೂ ಕ್ಲಾರಿಟಿ ಸಿಕ್ಬಿಡುತ್ತೆ. ಆಮೇಲೆ ಜನ ಇನ್ನೊಂದು ಆರೋಪ ಆಗ್ಬಿಡುತ್ತೆ, ಅಲ್ಲಿ ಸಿಗ್ದಲೇ ಇರ್ಬೋದು, ಯಾಕೆಂದರೆ ಅಲ್ಲಿ ಮಣ್ಣು ಬಂದು, ಮಳೆ ಬಂದು, ಪ್ರವಾಹ ಬಂದು, ಏನೇನೋ ಆಗಿಬಿಟ್ಟು ಮಣ್ಣೆಲ್ಲ ಮೇಲ್ ಬಂದಿರುವಂಥ ಕಾರಣಕ್ಕೋಸ್ಕರ ಸಿಗ್ತಿಲ್ಲ ಅಂತ ಕಾಣಿಸುತ್ತೆ. ಬೇರೆ ಸ್ಪಾಟಲ್ಲಿ ಇತ್ತು, ಹಂಗಾಗಿ ಅಲ್ಲಿ ತೆಗೆಸುವಂಥ ಕೆಲಸ ಮಾಡಿದರೆ ಮೇ ಬಿ ಸಿಕ್ಕಾಕೊಂಡ್ಬಿಟ್ಟಿರೋರು, ಅಲ್ಲಿ ಏನೇನೋ ಅನಾಚಾರ ಮಾಡಿದಂಥವ್ರು ಅಂತ ಹೇಳುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಅಲ್ಲೂ ಒಂದು ಕ್ಲಾರಿಟಿ ಕೊಡಬೇಕಾಗಿದೆ ಅಂತ ಕಾಣಿಸುತ್ತೆ. ಜನ ಎಲ್ಲ ರೀತಿಯ ಚರ್ಚೆಯನ್ನು ಮಾಡ್ತಾರೆ, ಪರನೂ ಇದ್ದಾರೆ, ವಿರುದ್ಧವೂ ಇದ್ದಾರೆ. ನೀವು ಹೇಳ್ದಂಗೆ ಸರಿ, 15-20 ವರ್ಷಗಳಿಂದ ಅವನು ತೋರಿಸ್ತಿರ್ತಕ್ಕಂಥದ್ದು, ಅದು ನೇತ್ರಾವತಿಯಿಂದ 10 ಮೀಟರ್ ದೂರ ಇರ್ತಕ್ಕಂಥ ಅರಣ್ಯ ಪ್ರದೇಶದ ಅಂಚಿನಲ್ಲಿರ್ತಕ್ಕಂಥದ್ದು, ಕಳೆದ 15-20 ವರ್ಷದಿಂದ ಸಾಕಷ್ಟು ಮಳೆ ಆಗಿರ್ತಕ್ಕಂಥದ್ದು, ಲ್ಯಾಂಡ್ ಸ್ಲೈಡಿಂಗ್ ಆಗಿರ್ತಕ್ಕಂಥದ್ದು, ಹಲವಾರು ಇವು ಕಾರಣಗಳು ಕೂಡ ಇರ್ತಕ್ಕಂಥದ್ದು. ಈಗ ಆತ 30 ಸ್ಪಾಟ್ ಅಂತ ಹೇಳಿರ್ತಕ್ಕಂಥ, ಈಗಾಗಲೇ 14 ಆದರೆ ಇನ್ನು ಉಳಿದವನು ಕೂಡ ಉತ್ಖನನ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ಬೇರೆ ರೀತಿಯ ಮತ್ತಷ್ಟು ಅನುಮಾನಕ್ಕೆ ಸ್ವತಃ SIT ಪುಷ್ಟಿ ಕೊಟ್ಟಂತಾಗುತ್ತೆ. ಯಾಕಂತ ಹೇಳಿದ್ರೆ ಅನಾಮಿಕನೇ ಇವರಿಗೆ ಸದ್ಯದ ಅವನೇ ಈಗ ದೂರುದಾರ ಆಗಿರ್ತಕ್ಕಂಥ, ಅವನೇ ಮಾಹಿತಿದಾರ ಮತ್ತು ಅವನನ್ನೇ ನಂಬಿಕೊಂಡು SIT ಉತ್ಖನನಕ್ಕೆ ಆರಂಭಿಸ್ತಕ್ಕಂಥದ್ದು. ಹಾಗಾಗಿ ಇದು SIT ಕೂಡ ದೊಡ್ಡ ಸವಾಲು. ಯಾಕಂದರೆ ದಕ್ಷಿಣ ಕನ್ನಡ ಪೊಲೀಸರು ಅದನ್ನು 1 ವಾರ ವಿಚಾರಣೆ ಮಾಡಿ ಅಂತಿಮವಾಗಿ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಅನಾಮಿಕ ವ್ಯಕ್ತಿ ದಾರಿ ತಪ್ಪಿಸಿದೆ ಅಂತ ಹೇಳಿದ್ರೆ ಅದು ಈ ರಾಜ್ಯದ ಪೊಲೀಸ್ ಇಲಾಖೆಗೆ ಅತಿ ದೊಡ್ಡ ಅವಮಾನ ಆಗುತ್ತೆ ಮತ್ತು ಈ ಕಾನೂನಿಗೆ ಅವಮಾನ ಮಾಡಿದಂತಾಗುತ್ತೆ. ಹಾಗಾಗಿ SIT ಈಗ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಹಾಗಾಗಿ SIT ಅನಿವಾರ್ಯವಾಗಿ ಆತ ಏನೆಲ್ಲ ಹೇಳ್ತಾನೆ, ಎಲ್ಲಿವರೆಗೂ ಹೇಳ್ತಾನೆ, ಅಲ್ಲಿವರೆಗೂ ಕೂಡ ಅವ್ರು ಉತ್ಖನನ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ಈಗಾಗಲೇ ಅನೇಕ ಒಂದು 2-3 ಕೇಸ್ಗಳಿಗಾಗಲೇ ವರ್ಗಾವಣೆ ಆಗಿರ್ತಕ್ಕಂಥ, ಅವು ಕೂಡ ತನಿಖೆ ಆಗ್ತಿರ್ತಕ್ಕಂಥದ್ದು. ಪ್ರಣವ್ ಮೊಹತಿ ಅಂತ ಇರ್ತಕ್ಕಂಥವ್ರು, ಅನುಚೇತ್ ಅಂತ ಒಳ್ಳೆ ಅಧಿಕಾರಿ, ಜಿತೇಂದ್ರ ಅಂತ ಅಧಿಕಾರಿ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಕೂಡ ಒಳ್ಳೊಳ್ಳೆ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥ, ಅಲ್ಲಿರ್ತಕ್ಕಂಥ ಅನುಮಾನಗಳು, ಶಂಕೆಗಳು, ಪ್ರಶ್ನೆಗಳು ಎಲ್ಲವನ್ನೂ ಕೂಡ ಬಗೆಹರಿಸಲಿರ್ತಕ್ಕಂಥ, ಜಡ್ಜ್ಮೆಂಟ್ ಕೊಡಲಿರ್ತಕ್ಕಂಥ ಒಂದೇ ಒಂದು ಅಂತ ಹೇಳಿದ್ರೆ ಅದು SIT ಮಾತ್ರ. ಹಾಗಾಗಿ SIT ಅಂತಿಮವಾಗಿ ತನಿಖೆಯನ್ನು ನಡೆಸಿ ಒಂದು ಕ್ಲಾರಿಫಿಕೇಶನ್ ಕೊಡಲಿ, ಅಲ್ಲಿ ಏನು ನಡೀತಿದೆ, ಸತ್ಯಾಸತ್ಯತೆ ಬಯಲಾಗಬೇಕಾಗಿರ್ತಕ್ಕಂಥ, ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಸಹಕರಿಸಬೇಕಾಗಿರ್ತಕ್ಕಂಥ, SITಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಒಂದು ವೇಳೆ SITಗೆ ಸಹಕರಿಸದಲ್ಲಿ SITಯನ್ನು ಪ್ರಶ್ನೆ ಮಾಡಿ SITನ ದಿಕ್ಕು ತಪ್ಪಿಸಕ್ಕೆ ಮಾಡ್ತಂದ್ರೆ ಅಲ್ಲಿ ಮತ್ತಷ್ಟು ಅನುಮಾನಗಳು ಹುಟ್ಟು ಹಾಕಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಅದ್ರ ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ನಾವು ನೋಡಬೇಕಾಗಿರೋದು, ಅವ್ರನ್ನ ವಿಚಾರಣೆ ಮಾಡಬೇಕಾಯಿತು, ಇವ್ರನ್ನ ವಿಚಾರಣೆ ಮಾಡಬೇಕು ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕುಟುಂಬವನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತದೆ, ಮಾಡಲಿ, ಫೇರ್ ಎನಫ್. ಆದರೆ ಅಟ್ಲೀಸ್ಟ್ ಅಸ್ಥಿ ಪಂಜರ ಸಿಕ್ಕಾದ ಮೇಲಾದರೂ ಒಂದು ಕ್ಲಾರಿಟಿಯನ್ನು ಪಡ್ಕೊಂಡು ವಿಚಾರಣೆ ಮಾಡಿದರೆ ಒಂಥರ. ಏನು ಸಿಗದಿರುವಂಥ ಸಂದರ್ಭದಲ್ಲಿ ಯಾರಿಗೋ ನೋಟಿಸ್ ಕೊಟ್ಟು ಅಲ್ಲೇನೋ ಆಗ್ಬಿಟ್ಟಿದೆಯಂತೆ, ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಅದನ್ನು ವಿಚಾರಣೆ ಮಾಡಲಿಕ್ಕೂ ಆಗೋದಿಲ್ಲ ಹಂಗೆ ಬಂದಾಗ. ಅಫ್ಕೋರ್ಸ್ ನಿಮಗೆ ಈಗ ನಿಮ್ಮ ಮೇಲೆ ಯಾರಾದರೂ ಆರೋಪ ಮಾಡಿದಂತ ಅದಕ್ಕೆ ದಾಖಲೆಗಳನ್ನು ಕೊಡಬೇಕು, ಸಾಕ್ಷಿಗಳನ್ನು ಕೊಡಬೇಕು ಮತ್ತು ಅದಕ್ಕೆ ಪೂರಕವಾಗಿ ಎಲ್ಲ ಅಂಶಗಳನ್ನು ಕೊಡಬೇಕು. ಹಾಗಾಗಿ ಇಟ್ಕೊಂಡೇ ಎಲ್ಲರೂ ಕೂಡ ನೋಟಿಸನ್ನು ಕೊಡುವಂಥದ್ದು. ಹಾಗಾಗಿ ಸುಮ್ಮನೆ ಮಾಡೋಕ್ಕೆ ಬರಲ್ಲ. ಈ ದೇಶದ ಕಾನೂನು ಮೇಲೆ ಇವತ್ತು ಕೂಡ ನಂಬಿಕೆ ಇರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ. ಹಾಗಂತ ಯಾರ್ದೋ ಮೇಲೆ ಯಾರೋ ಆರೋಪ ಮಾಡಿದ್ರೆ ಇವತ್ತು ಎಲ್ಲರೂ ಜೈಲಿಗೆ ಹೋಗಬೇಕಾಗುತ್ತೆ. ಆಯ್ತು, ಎಲ್ಲರೂ ನಿಮ್ಗೆ ಯಾರೋ ಆಗಲ್ಲ ಅವ್ರ ಮೇಲೆ ಆರೋಪ ಮಾಡ್ತಾರೆ, ನಿಮ್ಮ ಮೇಲೆ ಏನೋ ಸಿಟ್ಟಿರುತ್ತೆ ಆರೋಪ ಮಾಡ್ತಾರೆ, ನಿಮ್ಮ ಮೇಲೆ ಏನಾದರೂ ದ್ವೇಷ ಇರುತ್ತೆ ಆರೋಪ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದ್ದು SIT ಈಗ ತನಿಖೆಯನ್ನು ಮಾಡ್ತಿದೆ. SITಗೆ ಈಗ ಅಲ್ಲಿ ಆ ಭಾಗದಲ್ಲಿ ಕೇಳಿ ಬಂದಿರತಕ್ಕಂಥ ಎಲ್ಲ ಆರೋಪಗಳು, ಅನುಮಾನಗಳು, ಸಂಶಯಗಳು, ಶಂಕೆಗಳು ಮತ್ತು ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾಗಿ
SIT ತನಿಖೆಯನ್ನು ಮಾಡ್ತಿದೆ. ಅಂತಿಮವಾಗಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಆ ವರದಿ ಆಧಾರದ ಮೇಲೆ ಅಲ್ಲಿ ಸತ್ಯ ಮತ್ತು ಅಸತ್ಯ ವಿಚಾರ ಗೊತ್ತಾಗಬೇಕಾಗಿರುತ್ತದೆ. ಅದರ ಜೊತೆಗೆ ಒಂದು ಜಾಗಕ್ಕೆ ಅಥವಾ ಒಂದು ದೇವಸ್ಥಾನಕ್ಕೆ ಅಥವಾ ಒಂದು ಜಾಗ ಪ್ರತಿಷ್ಠೆ ಬರಬೇಕು ಅಂದರೆ 100 ವರ್ಷ ಬೇಕು. ಅದನ್ನು ಕ್ಷಣ ಮಾತ್ರದಲ್ಲಿ ಕಳೀಲಿಕ್ಕೆ ಒಂದು 2-3 ತಿಂಗಳಾದರೆ ಸಾಕು, ಮಸಿ ಬಳಿದು ಬಿಡ್ಬೋದು ಈಸಿಯಾಗಿ. ಆ ಒಂದು ಕೆಲಸ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. SIT ಒಂದು ತನಿಖೆಯನ್ನು ಮಾಡಿದ ನಂತರ ಅಂತೂ ಗೊತ್ತಾಗುತ್ತೆ. ಮೇನ್ಲಿ ಇಲ್ಲಿ ಅಕಸ್ಮಾತ್ ಏನು ಸಿಗಲಿಲ್ಲ, ಇನ್ನೂ ಒಂದು 17 ಸ್ಪಾಟನ್ನು ತೋರಿಸಾದ್ಮೇಲೂ ಕೂಡ ಬಗ್ದಂಥ ಸಂದರ್ಭದಲ್ಲಿ ಏನೂ ಸಿಗಲಿಲ್ಲ ಅಂದರೆ ಆ ದೂರುದಾರನ ಪರವಾಗಿ ನಿಂತ್ಕೊಂಡಂಥವ್ರು ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗುತ್ತೆ. ಆ ಕ್ರಮ ಆಗಬೇಕಾಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ ಇದರಲ್ಲಿ? ನೋಡಿ, ಈಗ ದೂರುದಾರ ಯಾರಿದ್ದಾನೆ ಅವನ ಆಧಾರದ ಮೇಲೆ ಅನಾಮಿಕ ಅಂತ ನಾವು ಕರಿತೀವಿ. ಅವರಿಗೆಲ್ಲ ಅವನ ಬಗ್ಗೆ ಮಾಹಿತಿ ಇದೆ. ಆತ ಎಲ್ಲಿದ್ದ, ಎಲ್ಲಿ ಕೆಲಸ ಮಾಡ್ತಿದ್ದ, ಅವನ ಹಿನ್ನೆಲೆ ಏನು, ಅವನ ಫ್ಯಾಮಿಲಿ ಏನು, ಅವನು ಅಲ್ಲಿ ಯಾವ ಭಾಗದವನು, ಅಲ್ಲಿ ಏನು ಕೆಲಸ ಮಾಡ್ತಿದ್ದ, ಯಾರ ಜೊತೆ ಕೆಲಸ ಮಾಡ್ತಿದ್ದ, ಅಲ್ಲಿ ಕೆಲಸ ಮಾಡ್ತಿದ್ರೆ ಅವನು ಯಾಕೆ ಅಲ್ಲಿ ಈಗ ಯಾಕೆ ಬಂದು ಆರೋಪವನ್ನು ಮಾಡಿದ, ಇಷ್ಟು ವರ್ಷಗಳೆಲ್ಲ ಆದಮೇಲೆ ಯಾಕೆ ಅವನು ಮುಂದೆ ಬಂದ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆಮೇಲೆ ಈ ದೇಶದಲ್ಲಿ ಅತ್ಯಂತ ಚಾಣಕ್ಯ ತನಿಖೆ ನಡೆಸ್ತಕ್ಕಂಥದ್ದು ನಮ್ಮ ಕರ್ನಾಟಕ ಪೊಲೀಸವರು. ನಿಮಗೆ ಗೊತ್ತಿರ್ಬೋದು, ಗೌರಿ ಲಂಕೇಶ್ ಅಂತ ಕೇಸ್ ಇನ್ನೇನು ಮುಗ್ದೋಯ್ತು ಅನ್ನೋ ಸಂದರ್ಭದಲ್ಲಿ ಟ್ರೇಸ್ ಔಟ್ ಮಾಡಿದಂಥವ್ರು ಅನುಚೇತ್ ಮತ್ತು BK ಸಿಂಗ್ ಅಂತ ದಕ್ಷ ಅಧಿಕಾರಿಗಳು. ಇದೇ ಥರ ಅನೇಕ ಪ್ರಕರಣಗಳನ್ನು ಕೂಡ ಬಯಲಿಗೆಳೆದಿರ್ತಕ್ಕಂಥ. ಹಾಗಾಗಿ ಪೊಲೀಸರೇನು ದಡ್ರೇನಲ್ಲ, ಅವರು ಅಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ತರಬೇತಿಯನ್ನು ಮಹಾರಾಷ್ಟ್ರ ಪೊಲೀಸ್ ಬಿಟ್ಟರೆ ಅವರು ತರಬೇತಿಯನ್ನು ಪಡೆದುಕೊಂಡು ಬಂದಿರ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾವ ಅನಾಮಿಕ ಸುಮ್ಮನೆ ಮಾಡಲ್ಲ, ಅವನಿಗೆ ಎಚ್ಚರಿಸಿರ್ತಾರೆ. ಒಂದು ವೇಳೆ ಇದು ಸುಳ್ಳಾಗಿದ್ರೆ ನಿನ್ನನ್ನು ಕೂಡ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. SIT ಅಲ್ಲಿ ಬಂದಿರತಕ್ಕಂಥ ಅನುಮಾನಗಳನ್ನು, ಸಂಖ್ಯೆಗಳನ್ನು, ಆರೋಪಗಳನ್ನು, ಸತ್ಯ ಮಿಥ್ಯಗಳನ್ನು ಬಯಲು ಮಾಡ್ತಕ್ಕಂಥ ಒಂದಿರ್ತಕ್ಕಂಥ ನ್ಯಾಯಾಲಯ ಅದೇ SITನೇ ಆಗಿರ್ತಕ್ಕಂಥ. ಯಾಕಂತ ಈಗ ಸೌಜನ್ಯ ಕೇಸ್ನಲ್ಲಿ ಗೋಲ್ಡನ್ ಅವರ್ಸ್ನಲ್ಲಿ ಸಾಕ್ಷಿಗಳು ಕಲೆ ಹಾಕಾಗಲಿ, ಹಾಗಾಗಿ ಸಾಕ್ಷಿಗಳ ನಾಶ ಐತೆ ಅಂತ CBI ಶರ ಬರೆದು ಆ ಕೇಸಿಗೆ ಮುಗ್ದ ಅಧ್ಯಾಯ ಆಗಿರ್ತಕ್ಕಂಥ. ಇದರ ನಡುವೆ ಯಾರೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ, ಯಾರ ಮೇಲೆ ಆರೋಪ ಬಂದಿದೆ ಅವರೆಲ್ಲರಿಗೂ ಕೂಡ ಉತ್ತರ ಕೊಡಬೇಕಾಗಿರ್ತಕ್ಕಂಥ SITಯ ಪ್ರಾಮಾಣಿಕ ತನಿಖೆ ಮತ್ತು ಆ ತನಿಖಾ ವರದಿಯೇ ಅಂತಿಮ ಅಂತ ಹೇಳ್ಬೋದು.